ಹೆಲೋ ಗೈಸ್. ಇವಾಗ ನಾನು ನಂದು ಸ್ಟೇಯಿಂದ ನಾನು ಏನ್ಷಿಯನ್ ಸಿಟಿಗೆ ಹೋಗಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಸೊ ಇಲ್ಲಿ ಡೈರೆಕ್ಟು ಹೋಗಲಿಕ್ಕೆ ತುಂಬ ಫಾರ್ ಇದೆ ಆ್ಯಂಡ್ ಈ ಬಿಸಿಲಲ್ಲಿ ಹೋಗೋಕ್ಕೂ ಆಗಲ್ಲ. ಆ್ಯಂಡ್ 25 ಕಿಲೋಮೀಟರ್ಸ್ ಅವೇ ಫ್ರಮ್ ಹಿಯರ್. ಸೊ ನಿಯರೆಸ್ಟ್ ಸ್ಕೈ ಟ್ರೈನ್ ಯಾವುದಾದ್ರೂ ಇದೆಯಾ ಅಂತ ಚೆಕ್ ಮಾಡಿದೆ. ಆ್ಯಂಡ್ ಆಲ್ಸೋ ಐ ಚೆಕ್ಡ್ ವಿತ್ ರಿಸೆಪ್ಷನಲ್ಲಿ ಹೇಳಿದರು, ಒಂದು ಹತ್ತಿರದ ಒಂದು ಸ್ಕೈ ಟ್ರೈನ್ ಇದೆ, ಅಲ್ಲಿ ನೀನು ಹೋಗು ಅಂತ. ಸೊ ಐ ಬುಕ್ಡ್ ಕ್ಯಾಬ್ ಟು ದೇರ್ ಆ್ಯಂಡ್ ಫ್ರಮ್ ದೇರ್ ಐ ವಿಲ್ ಗೋ ಬೈ ಟ್ರೈನ್. ಸೊ ಲೆಟ್ಸ್ ಸಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹಿಯರ್. ನನ್ನ ವಾಯ್ಸ್ ಅಂತೂ ಫುಲ್ ಹೋಗಿಬಿಟ್ಟಿದೆ. ಡೇ ಒನ್ನಿಂದ ನನಗೆ ಕೋಲ್ಡ್ ಆ್ಯಂಡ್ ಥ್ರೋಟ್ ಪೇಯ್ನು. ಸೊ ವಾಯ್ಸ್ ಕಂಪ್ಲೀಟ್ಲಿ ಗೋನ್. ಸೊ ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ, ವಾಯ್ಸ್ ಕೊಡೋಕ್ಕೆ ಆಗ್ತಿರಲಿಲ್ಲ. ಸೊ ಟುಡೇ ಐ ಆಮ್ ಲಿಟಲ್ ಬೆಟರ್. ಸೊ ಫೈನಲಿ ಹುಡುಕಿ ನನಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ. ಸೊ ಫೈನಲಿ ಐ ಮೀನ್ ಸ್ಕೈ ಟ್ರೈನ್. ಸೊ ನಂದು ಸ್ಟಾಪ್, ದಿಸ್ ಈಸ್ ಮೈ ಸ್ಟಾಪ್. ಇದು ಸೇಮ್ ನಮ್ಮದು ಬೆಂಗಳೂರಲ್ಲಿ ಮೆಟ್ರೋ ಹೆಂಗಿದೆ ನೋಡಿ, ಅದೇ ಥರ ಇರೋದು, ಏನು ಡಿಫ್ರೆನ್ಸ್ ಇಲ್ಲ. ಸೊ ಸ್ಕೈ ಟ್ರೈನ್ ಅಂತ ಯಾಕೆ ಹೆಸರು, ಅಲ್ಲಿ ಸ್ಕೈ ಟ್ರೈನ್ ಅಂತ, ಇಲ್ಲಿ ಸ್ಕೈ ಟ್ರೈನ್ ಅಂತ ಹೆಸರು, ನಮ್ಮ ಕಡೆ ಮೆಟ್ರೋ ಅಂತ ಹೆಸರು ಅಷ್ಟೇ. ಸೊ ಇವಾಗ ನೋಡಿ, ಸೊ ಮೆಟ್ರೋದಿಂದ ಇಲ್ಲಿ ಶೇರಿಂಗ್ ಕ್ಯಾಬ್ ಅಂತ ಇದೆ. ಆನ್ಲೈನಲ್ಲೇ ಬುಕ್ ಮಾಡಿದ್ದೆ ಇದರ ಟಿಕೆಟು. ಮತ್ತು ಇಲ್ಲಿ ಬಂದು ಸ್ವಲ್ಪ ಆಚೆ ಈಚೆ ಟ್ರಾವೆಲ್ ಮಾಡೋಕ್ಕೆ ಅಂತ ನಾನು ಒಂದು 80 ಬಾಟ್ ಕೊಟ್ಟು ಒಂದು ವೆಹಿಕಲ್ ತಗೊಂಡೆ. ಸೊ ಒಂದು ಸ್ಪಾಟ್ ಆಯಿತು. ಇವಾಗ ನೆಕ್ಸ್ಟ್ ಆ್ಯಕ್ಚುಲಿ ಈ ಏನ್ಷಿಯನ್ ಸಿಟಿಯಲ್ಲಿ ಅಂದರೆ ನಿಮಗೆ ಎಂಟೈರ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು, ಅಷ್ಟು ಪ್ಲೇಸಸ್ ಇದೆ ಇದ್ರ ಒಳಗಡೆ. ನೀವು ಬೆಟರ್ ಒನ್ ಡೇ ಫುಲ್ ಈ ಪ್ಲೇಸಿಗೇನೆ ಇಟ್ಟರೆ ಬೆಟರ್, ಬಿಕಾಸ್ ಎಲ್ಲ ಕವರ್ ಮಾಡ್ಕೋಬೋದು. ನಾನು ಹಾಫ್ ಡೇ ಮಾತ್ರ ಇಲ್ಲಿ ಸ್ಪೆಂಡ್ ಮಾಡಿರೋದು. ಸೊ ಎಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಅಂದರೆ ಬೇಗ ಬೇಗ ನೋಡ್ಕೊಂಡು ಬರಬೇಕಾಗತ್ತೆ ಹಾಫ್ ಡೇ ಇಟ್ಟರೆ. ಇಫ್ ಇಟ್ ಈಸ್ ಲೈಕ್ ಒನ್ ಎಂಟೈರ್ ಡೇ ಅಂದರೆ ಎಲ್ಲಾನು ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡು ಬರ್ಬೋದು. ವರ್ತ್ ಕೂಡ ಅಷ್ಟು, ಅಂದ್ರೆ ಬ್ಯಾಂಕಾಕಿಗಿಂತ ಅದು ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ ಬ್ಯಾಂಕಾಕ್ ಇದ್ದು. ಬಟ್ ಅಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡಿ ನೀವು ಹಾಫ್ ಡೇ ಸ್ಪೆಂಡ್ ಮಾಡೋದಕ್ಕಿಂತ ಫುಲ್ ಒನ್ ಎಂಟೈರ್ ಡೇ ಸ್ಪೆಂಡ್ ಮಾಡಿದ್ರೆ ಬೆಟರ್. ನಿಮ್ಗೆ ಅಂದ್ರೆ ಎಲ್ಲಾ ಕಡೆನೂ ನಿಮ್ಗೆ ಎಲ್ಲಾ ಕಾರ್ನರ್ ಕೂಡ ಒಂದು ಇನ್ಸ್ಟಾಗ್ರಾಮೇಬಲ್ ಆಗಿದೆ. ಎಲ್ಲಾ ಕಡೆ ನಿಮ್ಗೆ ಫೋಟೋಸ್ ತೆಗಿಬೋದು ಚೆನ್ನಾಗಿ ಅಂತ. ಒಂದೊಂದು ಡಿಫ್ರೆಂಟ್ ಎಲ್ಲ ಸೇಮ್ ಇರಲ್ಲ. ಇಲ್ಲೇ ಫ್ಲೋಟಿಂಗ್ ಮಾರ್ಕೆಟ್ ಇದ್ದು ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಮಾಡ್ಕೋಬಹುದು. ಈ ತರ ಇರತ್ತೆ ಫ್ಲೋಟಿಂಗ್ ಮಾರ್ಕೆಟ್. ನಿಮ್ಗೆ ಬೇಕು ಅಂದ್ರೆ ಇಲ್ಲಿ ಬೋಟಲ್ಲೂ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರತ್ತೆ. ಸೊ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಎಂಟೈರ್ ಇದ್ರೊಳಗಡೆ ಮ್ಯೂಸಿಯಂ ಕೂಡ ಇದೆ ಆಕ್ಚುಲಿ, ಬಟ್ ನಾನು ಹೋಗಿಲ್ಲ. ನೀವು ಹೋದ್ರೆ ನೆಕ್ಸ್ಟ್ ಮ್ಯೂಸಿಯಂ ಒಳಗಡೆನೂ ಹೋಗಿ. ಸೊ ಈ ತರ
ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಕೊಂಡು ನಿಮಗೆ ಆರಾಮ್ಸೆ ಅರ್ಲಿ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರ್ಬೋದು. ಸೊ ದಿಸ್ ಪ್ಲೇಸ್ ಈಸ್ ಮಸ್ಟ್ 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 ವಿಸಿಟ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲ್ ಆಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಬ್ಯಾಂಕಾಕ್ ಹೋಗೋರಿಗೆ ಅಂದರೆ 99% ಪೀಪಲಿಗೆ ಯಾರಿಗೂ ಗೊತ್ತಿಲ್ಲ ಇದು ಲೆಸ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಅಷ್ಟೇ ಸ್ವಲ್ಪ ಡೀಪ್ ಡೈವ್ ಮಾಡಿಕೊಂಡು ಎಲ್ಲ ರೀಲ್ಸ್ ಅದು ಇದು ಅಂತ ಗೂಗಲ್ ಎಲ್ಲ ಮಾಡಿ ಈ ಪ್ಲೇಸ್ನ ಹೋಗ್ಬೇಕು ಅಂತ ನಾನು ನೋಟ್ ಡೌನ್ ಮಾಡಿಕೊಂಡು ಸೊ ಫೈನಲಿ ಎಕ್ಸಿಕ್ಯೂಟ್ ಆಯಿತು. ನೆಕ್ಸ್ಟ್ ಅಂದರೆ ಅಲ್ಲಿಂದ ಬಂದಮೇಲೆ ನಾನು ಈ ನೈಟ್ ಏನಾದರೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡುವಂಥ ಇದು ಅಂದರೆ ಟೂ ವೀಲರ್ ಬುಕ್ ಮಾಡಿದೆ. ನನಗೆ ಲಕ್ಕಿಲಿ ನನಗೆ ಒಂದು ಹುಡುಗಿನೇ ಸಿಕ್ಕಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ರೈಡ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ನನ್ನನ್ನು. ಆ್ಯಂಡ್ ನಾನು ಹೊರಟಿದ್ದು ನನಗೆ ಬ್ಯಾಂಕಾಕಿದು ನೈಟ್ ವ್ಯೂ ನೋಡಬೇಕಿತ್ತು ಫಸ್ಟ್ ಆಫ್ ಆಲ್. ಆ್ಯಂಡ್ ಅದಕ್ಕೋಸ್ಕರ ನಾನು ಡಿನ್ನರ್ ಕೂಡ ಮಾಡಬೇಕಿತ್ತು. ಅದಕ್ಕೆ ನಾನು ರೂಫ್ ಟಾಪ್ ಇದ್ದು ಯಾವುದು ಅಂದರೆ ಒಳ್ಳೆ ಬೆಸ್ಟ್ ಯಾವುದಿದೆ ಅಂತ ನಾನು ಸರ್ಚ್ ಮಾಡಿ ನಾನು ಅಲ್ಲಿಗೆ ವಿಸಿಟ್ ಮಾಡಿದೆ. ಸೊ ವ್ಯೂ ಅಂತೂ ಹೇಗಿದೆ ಅಂತ ನೀವೇ ನೋಡ್ಬೋದು. ಅಂದರೆ ಒನ್ ಆಫ್ ದ ಬೆಸ್ಟ್ ವ್ಯೂ ನನಗೆ ಸಿಕ್ಕಿತ್ತು ಅಲ್ಲಿ ಹೋದ್ಮೇಲೆ. ವರ್ತ್ ಅಂತ ಅನಿಸ್ತು. ಎಂಟೈರ್ ಬ್ಯಾಂಕಾಕ್ ನೈಟಲ್ಲಿ ಹೇಗಿರುತ್ತೆ ಅಂತ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಿಮಗೆ. ನನಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನನಗೆ ಅಲ್ಲೇ ಒಬ್ಬಳು ಕೊರಿಯನ್ ಗರ್ಲ್ ಸಿಕ್ಕಿದ್ರು. ಅವರು ಕೂಡ ಸೋಲೋ ಟ್ರಾವೆಲರ್. ಸೊ ಅವ್ರ ಜೊತೆ ಅಂದರೆ ಸ್ವಲ್ಪ ಮಾತಾಡಿ ಫೋಟೋಸ್ ಎಲ್ಲ ಅವ್ರು ನಂದು ಕ್ಲಿಕ್ ಮಾಡಿ ಕೊಟ್ಟರು. ಸೊ ಚೆನ್ನಾಗಿತ್ತು. ಶಿ ವಾಸ್ ಸೋ ಸ್ವೀಟ್ ಗರ್ಲ್. ಆ್ಯಂಡ್ ನನಗೂ ಒಂದು ಸ್ವಲ್ಪ ಕಂಪನಿ ಸಿಕ್ದಂಗಾಯಿತು. ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದು ಕೌಸನ್ ರೋಡ್ ಅಂತ. ಅದು ನೈಟ್ ಲೈಫಿಗೆ ಫೇಮಸ್ ಅಂತ ಹೇಳಿದ್ರು. ಸೊ ಹೇಗಿದೆ ಅಂತ ಜಸ್ಟ್ ನೋಡಿಕೊಂಡು ಜಸ್ಟ್ ಒಂದು ವಾಕ್ ಮಾಡಿ ವಾಪಸ್ ಬಂದೆ. Oh my God, that's so lovely. Where are you from? ನೆಕ್ಸ್ಟ್ ಡೇ ನಂದು ಸ್ಟಾರ್ಟ್ ಆಗಿರೋದು ಟೆಂಪಲಿಂದ. ಅದು ವಾಟ್ ಅರುಣ್ ಅಂತ ಟೆಂಪಲ್. ಸೊ ಇಲ್ಲಿ ಅವ್ರದ್ದೇ ಒಂದು ಕಾಸ್ಟ್ಯೂಮ್ ಹಾಕಿ ನೋಡಬೇಕು ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಇತ್ತು. ಅಲ್ಲಿ ಹೋಗಬೇಕಾದ್ರೆ ನಿಮಗೆ ಸಿಗತ್ತೆ ಶಾಪ್ಸ್ ಎಲ್ಲ, ತುಂಬ ಶಾಪ್ಸ್ ಇರುತ್ತೆ ಕಾಸ್ಟ್ಯೂಮ್ಸ್ ಇದ್ದು. ಸ್ವಲ್ಪ ನೀವು ನಡ್ಕೊಂಡು ಒಳಗಡೆ ಹೋದರೆ ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಗತ್ತೆ. ಯೂಶ್ವಲಿ ಅಲ್ಲಿ ಹತ್ತಿರದಲ್ಲಿ 200 150 ಆ ಥರ ಎಲ್ಲ ಹೇಳ್ತಾರೆ. ಒಳಗಡೆ ಹೋದರೆ 100 ಬಾಟಿಗೆಲ್ಲ ಸಿಗತ್ತೆ ನಿಮಗೆ ಈ ಕಾಸ್ಟ್ಯೂಮ್ಸ್ ಎಲ್ಲ. ಆ್ಯಂಡ್ ಫೋಟೋಗ್ರಾಫಿ ಎಲ್ಲ ಇರುತ್ತೆ ಅಲ್ಲೇ. ಬಟ್ ನಾನು ತಗೊಳಕ್ಕೆ ಹೋಗಿಲ್ಲ ಬಿಕಾಸ್ ನನಗೆ ಟೈಮು ಇರಲಿಲ್ಲ. ಆ್ಯಂಡ್ ತುಂಬ ಅಂದರೆ ತುಂಬ ಬಿಸಿಲು ಇತ್ತು. ನನಗೆ ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ. ಸೊ ನಂದು ಟ್ರೈಪಾಡಲ್ಲೇ ನಾನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಪ್ಲೇಸಸ್ ವಿಸಿಟ್ ಮಾಡ್ಬೋದು ಬಿಗ್ ಬುದ್ಧಕ್ಕೆ. ಆ್ಯಂಡ್ ವಾಟ್ ಪ್ರೋ ಅಂತಾನೂ ಇದೆ, ಅಲ್ಲಿ ಕೂಡ ವಿಸಿಟ್ ಮಾಡ್ಕೋಬೋದು. ನಾನು ವಿಸಿಟ್ ಮಾಡಿರೋದು ವೀಕೆಂಡ್ ಮಾರ್ಕೆಟ್. ಇದು ಯೂಶ್ವಲಿ ಸ್ಯಾಟರ್ಡೆ ಸಂಡೇಸ್ ಓಪನ್ ಇರುತ್ತೆ. ಬಟ್ ನಾನು ಹೋಗಿರೋದು ವೀಕ್ ಡೇಸ್. ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಇರುತ್ತೆ. ಆದರೂ ಒಂದು ಮಾಡುವ ಅಂತ ನಾನು ಹೋಗಿದ್ದು. ಬಟ್ ಪರವಾಗಿಲ್ಲ, ಒಳಗಡೆ ತುಂಬ ಶಾಪ್ಸ್ ಇತ್ತು, ಚೆನ್ನಾಗಿತ್ತು. ಆ್ಯಂಡ್
ಕಂಪೇರ್ ಟು ಅದರ್ ಮಾರ್ಕೆಟ್ ದಿಸ್ ಒನ್ ಈಸ್ ಚೀಪೆಸ್ಟ್ ಒನ್ ಅಂತಲೇ ಹೇಳ್ಬೋದು. ಎಲ್ಲ ಅಂದರೆ ಡ್ರೆಸ್ ಆಗಿರಲಿ ಎಲ್ಲನೂ ಇಲ್ಲಿ ಸಿಗತ್ತೆ. ಬಿಕಾಸ್ ನಾನು ಹೋಗಿರೋದು ವೀಕ್ ಡೇಸ್ ಕಾರಣಕ್ಕೆ ತುಂಬ ಶಾಪ್ಸ್ ಎಲ್ಲ ಕ್ಲೋಸ್ ಇತ್ತು. ಓಪನ್ ಇದ್ದ ಶಾಪ್ಸಿಗೆ ಹೋಗಿ ಅಂದರೆ ಶಾಪಿಂಗ್ ಮಾಡ್ಕೊಂಡು ಬಂದೆ. ಸ್ಟಾರ್ಟಿಂಗಲ್ಲೆಲ್ಲ ಗಾರ್ಡನ್ ಇದು ಎಲ್ಲ ಅಂದರೆ ಗಿಡಗಳೆಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೆಕ್ಸ್ಟ್ ನಾನು ನೋಡಬೇಕಾದ್ರೆ ಇಲ್ಲಿ ಒಂದು ಕಸ್ಟಮೈಸ್ಡ್ ಪಾಸ್ಪೋರ್ಟ್ ಕವರ್ ಪ್ರಿಪೇರ್ ಮಾಡ್ತಾ ಇದ್ರು. ಸೊ ನಾನು ಒಂದು ಮಾಡಿಕೊಂಡೆ ಗ್ರೀನ್ ಕಲರಲ್ಲಿ ನನ್ನ ಹೆಸರು ಹಾಕ್ಕೊಂಡು ನಮಗೆ ಬೇಕಾದಂಥ ಸ್ಟಿಕ್ಕರ್ಸನ್ನು ಚೂಸ್ ಮಾಡಿ ಇದನ್ನು ಪ್ರಿಪೇರ್ ಮಾಡಿ ಕೊಡ್ತಾರೆ. ಬಟ್ ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಕ್ಯೂಟ್ ಕೂಡ ಇತ್ತು. ಸೊ ಅದೊಂದು ಮೆಮೊರೀಸ್ಗೆ ಇರಲಿ ಅಂತ ನಾನು ಒಂದು ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಥೈಲ್ಯಾಂಡಿಗೆ ಬಂದಮೇಲೆ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಟ್ರೈ ಮಾಡಲೇಬೇಕು. ಸೊ ನಾನು ಅದೇ ಲಾಸ್ಟ್ ಡೇ ಟ್ರೈ ಮಾಡಿದ್ದು, ನನಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು. ಆ್ಯಕ್ಚುಲಿ ತುಂಬ ಟೇಸ್ಟ್ ಇರುತ್ತೆ. ಕೊಕೊನಟ್ ಮಿಲ್ಕ್ ಹಾಕಿ ಇದನ್ನು ತಿನ್ನಬೇಕು, ತುಂಬ ಸಖತ್ತಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಇಲ್ಲಿ ತಾಯಿ ಮಸಾಜ್ ಮಾಡಿಸ್ಕೋಬೇಕು ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ. ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಫುಟ್ ಮಸಾಜ್ ಮಾಡಿಕೊಂಡು ಬಂದೆ. ಇದು ಆ್ಯಕ್ಚುಲಿ ನಾನು ಕೌಸನ್ ರೋಡ್ ಅಲ್ಲಿ ಹೋಗಿ ಮಾಡಿಸ್ಕೊಂಡು, ಮತ್ತು ನನ್ನದು ಫ್ಲೈಟ್ ಬೇಗ ಇತ್ತು. ಸೊ ಅಲ್ಲಿ ಇದೊಂದು 30 ಮಿನಿಟ್ಸಲ್ಲಿ ಇದು ಫುಟ್ ಮಸಾಜ್ ಮಾಡಿಕೊಂಡು ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ನೀವಂತೂ ಥೈಲ್ಯಾಂಡ್ ಹೋದರೆ ಈ ಮಸಾಜ್ ಅಂತೂ ಮಿಸ್ ಮಾಡಲೇಬೇಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಥೈಲ್ಯಾಂಡ್ ಸ್ಟೋರೀಸ್. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಬ್ಯಾಂಕಾಕ್ ಆಗಿರಲಿ, ಪಟಾಯ್ ಆಗಿರಲಿ. ಸೊ ಐ ಹ್ಯಾಡ್ ಅ ಗುಡ್ ಟೈಮ್. ಸೊ ಇದೇ ಥರ ಕಂಟೆಂಟ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ರಿಟರ್ನ್ ಬರಬೇಕಾದ್ರೆ ನನ್ನದು ಅಂದರೆ ಪ್ಯಾಸೆಂಜರ್ ನನಗೆ ಟೂ ಲಿಟಲ್ ಕ್ಯೂಟ್ ಪ್ಯಾಸೆಂಜರ್ಸ್ ಜೊತೆ ನನಗೆ ಟ್ರಾವೆಲ್ ಮಾಡಲಿಕ್ಕೆ ಸಿಕ್ತು. ಸೋ ಕ್ಯೂಟ್. ನನಗಂತೂ ತುಂಬ ಅಂದರೆ ತುಂಬ ಕ್ಯೂಟ್ ಅನ್ನಿಸ್ತು. ಅದಕ್ಕೆ ಇವ್ರದ್ದು ಕ್ಯಾಪ್ಚರ್ ಮಾಡಿದೆ ನಾನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. Oh, cute. What's your name? His name is Kotaro. Kotaro.